ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 29 ಡೇ ಚಾಲೆಂಜು. ಇವತ್ತು ಇಲ್ಲಿ ಬಂದಿದ್ದೀನಿ ನಾನು ಕೆಲಸ ಮಾಡೋಕ್ಕೆ. ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ 10 ಪಾರ್ಸಲ್ ಇದೆ. ಇವತ್ತೇನು ಜಾಸ್ತಿ ತಿರ್ಗಾಡಂಗಿಲ್ಲ. ಒಂದೊಂದು ಅಪಾರ್ಟ್ಮೆಂಟ್ ಅಲ್ಲಿ ಬಲ್ಕ್ ಆಗಿ ಬಂದಿದೆ. 10, 18, 6, 12 ಈ ತರ ಬಂದಿದೆ. ಬನ್ನಿ ನಾನು ಡೆಲಿವರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನಸ್ಸಿಲ್ವರ್ ಅಪಾರ್ಟ್ಮೆಂಟ್ ಅಲ್ಲಿ. ಬನ್ನಿ ಹೋಗೋಣ. ಸಮಯ 7:59, 67 ತೋರಿಸ್ತಾ ಇದೆ. ಇಲ್ಲಿ 3 ಪಾರ್ಸಲ್ ಗೇಟ್ ಹತ್ರನೇ ಕೊಟ್ಟಿದ್ದೀನಿ. ಟೋಟಲ್ 70 ಪಾರ್ಸಲ್ ಇದೆ. 70 ಪಾರ್ಸಲ್ನ 10 ಕಾಲೊಳಗೆ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಬೇಗ ಮಾಡಬೇಕು. ಪಾರ್ಸಲ್ ಥ್ಯಾಂಕ್ ಯು. ಪಿ ಜಿಗಳು ಬಂದರೆ ಇದೊಂದು ತೊಂದರೆ. ಫೋನ್ ಮಾಡಿ ಕಾಯಬೇಕು. ಏನೂ ಮಾಡೋಕ್ಕಾಗಲ್ಲ, ಕಾಯ್ಬೇಕಷ್ಟೆ. ಇವಾಗ ನನ್ನ ಕೈಲಿ ಇದೆಯಲ್ಲ ನೋಡಿ, ಇಷ್ಟೆಲ್ಲ ಸೇರಿ 15 ಪಾರ್ಸಲ್ ಇದೆ. ಈ 15 ಪಾರ್ಸಲ್ ಒಂದೇ ಅಪಾರ್ಟ್ಮೆಂಟು. ಅದ್ರಲ್ಲಿ ಒಂದೇ ಕಸ್ಟಮರ್ದು 8 ಇದೆ. ಸ್ಟಾರ್ಟಿಂಗ್ ಇದೆ ನೋಡಿ, ಇಷ್ಟು ಒಂದೇ ಕಸ್ಟಮರ್ದು 8 ಡೆಲಿವರಿ ಆಗುತ್ತೋ ಗೊತ್ತಿಲ್ಲ. ಬನ್ನಿ ಟ್ರೈ ಮಾಡೋಣ. ಇದು ಟ್ವಿಸ್ಟ್ ಗುರು. ಒಂದೇ ಕಸ್ಟಮರ್ದು 8 ಪಾರ್ಸಲ್ ಇದೆ. ಅಲ್ಲಿ ಕೆಳಗೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಸ್ಕ್ಯಾನ್ 8 ಪಾರ್ಸಲ್, ಎಲ್ಲ ಕ್ಯಾಶ್ ಆನ್ ಡೆಲಿವರಿ. 8 ಪಾರ್ಸಲ್ ಸೇರಿ 1237 ರೂಪಾಯಿ 94 ಪೈಸೆ. ಇದಕ್ಕೆ ಭಯ ಆಗೋದು ನಮಗೆ. ಅಲ್ಲ ಕಸ್ಟಮರ್ದು 3, 4, 5 ಪಾರ್ಸಲ್ ಬಂದ್ರೆ ಭಯ ಆಗುತ್ತೆ ಗೊತ್ತಾ. ಈ ವಿಚಾರಕ್ಕೆ ಕ್ಯಾಶ್ ಆನ್ ಡೆಲಿವರಿ ಮಾಡ್ತಾರೆ. ಕ್ಯಾನ್ಸಲ್ ಮಾಡೋ ಅಂತಂದರೆ ನಾವು ಏನು ತಿಂಗಳು ಪೂರ್ತಿ ಏನು ಮಾಡಿರ್ತೀವಲ್ಲ ಡ್ಯೂಟಿ, ಅದದ್ದು ಒಂದೇ ಒಂದು ಮಾತಲ್ಲೆಲ್ಲ ಹಾಳಾಗ್ಬಿಡುತ್ತೆ. ಒಂದೇ ಒಂದು ಮಾತಲ್ಲಿ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಟೋಟಲ್ 8 ಪಾರ್ಸಲ್. ಯು ಹ್ಯಾವ್ ಟು ಮೇಕ್ 8 ಪೇಮೆಂಟ್. ಎಂಟು ಪಾರ್ಸಲ್ ಒಂದೇ ಕಸ್ಟಮರ್. ಸುಸ್ತಾಗೋಯ್ತು. ಇನ್ನು ಮಿಕ್ಕಿದ್ದು 7 ಪಾರ್ಸಲ್ಲು ಫುಲ್ ಅಪಾರ್ಟ್ಮೆಂಟು. ಹೋಗೋಣ ಬರಲಿ. 6 ನಿಮಿಷ ಹಾಂ 6 ನಿಮಿಷ ತಗೊಂಡೈತೆ 8 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ. ಪರವಾಗಿಲ್ಲ ಗುರು. 48 ನಿಮಿಷಕ್ಕೆ ನಂದು 8:57. 42 ಪಾರ್ಸಲ್ ಇನ್ನೂ ಪೆಂಡಿಂಗ್ ಇದೆ. ತೊಗೊಂಡಾಗಿ 70 ಇತ್ತು. 70ರಲ್ಲಿ ಆಗಲೇ 28 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಅದು ಬರೀ 49 ನಿಮಿಷದಲ್ಲಿ. ಇನ್ನು 42 ಇದೆ. ಅದನ್ನ ನಾನು ಅನ್ಕೊಂಡಿದ್ದು 10 ಕಾಲ ಎಲ್ಲ ಮುಗಿಸ್ಬೇಕು ಅಂತ. ಥ್ಯಾಂಕ್ ಯು. ಸಮಯ 9:59. ಲಾಸ್ಟ್ ಲೊಕೇಶನ್ ಡೆಲಿವರಿ ಪಾಯಿಂಟ್ ಹತ್ರ ಇದ್ದೀನಿ. 11 ಪಾರ್ಸಲ್ ಇದೆ. ಯಾವತ್ತು ನಾನು ಈ ಪಾರ್ಸಲ್ ಬರೀ ಈ ಅಪಾರ್ಟ್ಮೆಂಟಲ್ಲಿ ಲಾಸ್ಟ್ ಪಾಯಿಂಟ್ ಬರುತ್ತೆ, 2 ಬರುತ್ತೆ, 1 ಬರುತ್ತೆ ಅಂತಿದ್ದೆ. ಇವತ್ತೇನೋ ಗೊತ್ತಿಲ್ಲ, 11 ಪಾರ್ಸಲ್ ಬಂದಿದೆ. ಡೆಲಿವರಿ ಮಾಡಬೇಕು. ಬನ್ನಿ ತಗೊಂಡೋಗ್ತಾ ಇದ್ದೀನಿ. ಚೆನ್ನಿಗೆ ಆಟ, ಮುನ್ನಿಗೆ ಪ್ರಾಣ ಸಂಕಟ ಅಂತಾರಲ್ಲ ನೋಡಿ. ನಾನು ಅವ್ರು ಪೇಮೆಂಟ್ ಮಾಡಿ ಅಂತ ಹೇಳಿದ್ದು 10:04ರಲ್ಲಿ. 6 ನಿಮಿಷ ಆಯಿತು. ಇವಾಗ ಪೇಮೆಂಟ್ ಮಾಡ್ತವ್ರೆ ನೋಡಿ. ಇವ್ರು ಆರಾಮಾಗಿ ಎಲ್ಲರ ಸುತ್ತಾಡಲಿ, ನಮಗೇನು ತೊಂದರೆ ಇಲ್ಲ. ಬಟ್ ರೆಸ್ಪಾನ್ಸ್ ಮಾಡಬೇಕಲ್ಲ. ಫೋನ್ ಮಾಡಿ ಹೇಳ್ತಾರೆ, ಸರ್ ಇಲ್ಲ ನಾವು ಮನೆಯಲ್ಲಿ ಇಲ್ಲೇ ಗೇಟಲ್ಲಿ ಕೊಟ್ಟೋಗಿ ಅಂತಾರೆ. ಗೇಟಲ್ಲಿ ಕೊಟ್ಟೋಗ್ತೀವಿ ಪೇಮೆಂಟ್ ಮಾಡಿ ಅಂತಂದರೆ ಇಷ್ಟು ಟೈಮ್ ವೇಸ್ಟ್ ಮಾಡಿಸ್ತಾರೆ. ತಗೊಳ ಓಯ್ ತಗೋ ತೆಗೀತಿ. ಥ್ಯಾಂಕ್ ಯು. ಇಷ್ಟೇ 10 ಸೆಕೆಂಡ್ ಅಷ್ಟೇ. 10 ಸೆಕೆಂಡ್ಗಾಗಲೇ ಲಿಫ್ಟ್ ಬುಕ್ಕು. ಈಗ ಮೆಟ್ಲು ಇಟ್ಕೊಂಡು ಹೋಗು. ಡೆಲಿವರಿ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ತೀವ? ಅದಕ್ಕಿಂತ ಜಾಸ್ತಿ ನಾವು ಲಿಫ್ಟ್ಗೆ ವೆಯ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್.
ಇವತ್ತೇನಂದರೆ ನಾನು ಡೆಲಿವರಿ ಸ್ಟಾರ್ಟ್ ಮಾಡಿದ್ನಲ್ಲ, ಫಸ್ಟ್ ಕಸ್ಟಮರ್ದು ಮೂರು ಪಾರ್ಸಲ್ ಇತ್ತು. ಡೆಲಿವರಿ ಇವಾಗ ಸ್ಟಾಪ್ ಮಾಡಿದ್ದೀನಲ್ಲ, ಮುಗ್ದಿದೆಯಲ್ಲ ಎಂಡ್, ಅವ್ರದ್ದು 3 ಪಾರ್ಸಲ್ ಇತ್ತು. ಓಕೆ, 70 ಪಾರ್ಸಲ್ ತಂದಿದ್ದೆ. 70 ಪಾರ್ಸಲಲ್ಲಿ 70 ಪಾರ್ಸಲ್ ಡೆಲಿವರಿ ಆಗಿದೆ 100%. ನಾನು ಸೆಕೆಂಡ್ ಲೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮಯ 12:07. 20 ಪಾರ್ಸಲ್ ಇದೆ. ಜಾಸ್ತಿ ಏನು ದೂರ ಹೋಗೋಂಗಿಲ್ಲ ಈ ಲೊಕೇಶನಲ್ಲೇ. ಅಮ್ಮ ಬಂದೆ ಒಂದು 40 ನಿಮಿಷ ತಗೊಳತ್ತೆ ಅಷ್ಟೇ. 40 ನಿಮಿಷ ಆಯಿತು ಅಂದರೆ ನನ್ನ ರೂಟ್ ಮುಗಿಯುತ್ತೆ ಇವತ್ತಿಗೆ. B1603. ಲಾಸ್ಟ್ ಲೊಕೇಶನ್ಗೆ ಬಂದಿದ್ದೀನಿ. 2 ಅಪಾರ್ಟ್ಮೆಂಟ್ ಇದೆ. ಇದೊಂದು ಅಪಾರ್ಟ್ಮೆಂಟು, ಇದೊಂದು ಅಪಾರ್ಟ್ಮೆಂಟು. ಈ ಅಪಾರ್ಟ್ಮೆಂಟಲ್ಲಿ ಒಬ್ರದ್ದೇ 3 ಇದೆ, ಈ ಅಪಾರ್ಟ್ಮೆಂಟಲ್ಲಿ ಒಬ್ರದ್ದೇ 2 ಇದೆ. ಇದು ಆಯಿತು ಅಂದರೆ ನಂದು ಮುಗೀತು. ಬೆಲ್ ಹೊಡೆಯೋಕ್ಕೆ ಎಲ್ಲೆಲ್ಲಿ ಕೈ ಹಾಕಬೇಕು. ಥ್ಯಾಂಕ್ ಯು. ನನ್ನ ಡ್ಯೂಟಿ ಮುಗೀತು. ಅಷ್ಟು 12:50ಕ್ಕೆ ಮುಗಿಸಿದ್ದೀನಿ. ಟೋಟಲ್ಲು 90 ಪಾರ್ಸಲ್ ಡೆಲಿವರಿ ಮಾಡಿರೋದು. 90 ಪಾರ್ಸಲ್ ಡೆಲಿವರಿ ಮಾಡಿರೋದಕ್ಕೆ ನನಗೆ 1125 ರೂಪಾಯಿ ಸಿಕ್ಕಿದೆ. ಇಷ್ಟೇ ಇವತ್ತು ನಂದು ಡ್ಯೂಟಿ ಜರ್ನಿ. ಓಕೆ, ಬನ್ನಿ, ನಾಳೆ ಮತ್ತೆ ಸಿಗೋಣ.